ಏನ್ ಮಾಡ್ತಿದ್ದಾನ ಇವನು? ಎಷ್ಟೊತ್ತು ಕಾಯ್ಬೇಕು ನಾನು ಇವನ್ಗೆ? ಹಲೋ, ನಿನ್ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದ ಕಣೋ. ಅಕ್ಕ, ಇಲ್ಲಿ ನಡೀತಿರೋ ಸಂಭ್ರಮಾಚರಣೆ ಎಲ್ಲ ಫೋಟೋ ಕಳ್ಸಿದೀನಿ, ಚೆಕ್ ಮಾಡ್ಕೊಡಿ. ಹೌದಾ? ಥ್ಯಾಂಕ್ಸ್ ಕಣೋ. ಹಾಗೆ ಅಲ್ಲಿ ಏನೇನಾಗುತ್ತೆ ಅನ್ನೋದು ನನ್ ಎವ್ರಿ ಮಿನಿಟ್ ಅಪ್ಡೇಟ್ ಮಾಡ್ತಿರು. ಸರಿ ಅಕ್ಕ. ಈ ಫೋಟೋಸ್ನೆಲ್ಲ ಈಗ್ಲೇ ರುಕುಕ್ ಸೆಂಡ್ ಮಾಡ್ತೀನಿ, ಬೆಂಕಿ ಹಚ್ಚಕ್ಕೆ. ಆಮೇಲೆ ಈ ಫೋಟೋಗಳೇ ಸಣ್ಣ ಬೆಂಕಿ ಕಿಡಿನ ಕಾಡ್ಗಿಜ್ಜಾಗಿ ಬದಲಾಯಿಸಿ. ಅಲ್ಲ, ಇವ್ಳಿಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ? ಸರಿಯಾಗಿ ಮಾಡ್ತೀನಿ ಇವಳಿಗೆ. ಏನೋ ರೂಮ್ ಮೇಟ್ ಆಗಿದ್ದವಳು ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ ಗಂಡ ಹೆಂಡತಿ ಬೆಂಕಿ ಹಚ್ಚಕ್ ನೋಡ್ತೀಯ. ಅಯ್ಯೋ, ಎಷ್ಟು ಕೋಪ ಮಾಡ್ಕೋತಿದ್ಯಾ ರಕ್ಕು. ನಿಮ್ ಸಂಸಾರದಲ್ಲಿ ಹುಳಿ ಹಿಂಡಿ ನನ್ಗೇನ್ ಆಗ್ಬೇಕಾಗಿಲ್ಲ ಹಾಗಂತೇಳಿ ಸುಮ್ನಿರು. ಮತ್ ಯಾಕೆ ನನಗೆ ಫೋನ್ ಮಾಡಿ ನನ್ ತಲೆಯಲ್ಲಿ ಹುಳ ಬಿಡೋ ಕೆಲಸ ಮಾಡ್ತೀಯಾ? ನಾನ್ ನಿನ್ ತಲೆ ಹುಳ ಬಿಡ್ತಿಲ್ಲ ರಕ್ಕು. ನಿನ್ ಲೈಫಲ್ಲಿ ಎದ್ದೇಳ್ಬಾ ಸುಂಟ್ರ ಗಾಳಿನ ಮಾಡ್ತಿದ್ದೀನಿ. ಅಮ್ಮ ತಾಯಿ, ಏನ್ ಮಾಡೋದು ಬೇಡ. ನನ್ ಪಾಡಿಗೆ ನನ್ನ ಸುಮ್ನೆ ಇರೋದಕ್ ಬಿಟ್ಬಿಟ್ಟು ಅದೇ ದೊಡ್ಡ ಉಪಕಾರ ನೋಡು. ಮತ್ತೆ ನನ್ಗೆ ಇನ್ನೊಂದ್ಸಲ ಈ ತರ ಕಾಲ್ ಮಾಡ್ಬೇಡ. ನೋಡ್ರಕ್ಕು, ನಿಮ್ ಸಂಬಂಧ ಕೆಡಿಸ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲ. ನಿನ್ಗೆ ಎದುರಾಗೋ ಅಪಾಯದಿಂದ ಎಚ್ಚೆತ್ತ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ನಿನಗ್ ನನ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ನಾನ್ ಈಗೊಂದಷ್ಟು ಫೋಟೋಸ್ ನಿನಗ್ ಕಳ್ಸಿದೀನಿ. ಅದನ್ನ ನೋಡಿದ್ರೆ ನಿನ್ ಗಂಡ ರಾಮಾಚಾರಿ ಸ್ಥಾನದಲ್ಲಿ ನಿಂತು ಆ ಚಾರುಕ್ ಸೀಮಂತ ಶಾಸ್ತ್ರ ಮಾಡ್ತಿರೋದ್ ನಿನ್ಗೆ ಆಮೇಲೆ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದು ನಿನಗ್ ಬಿಟ್ಟಿದ್ದಮ್ಮ. ಮುರಾರಿ ಅವರೇ, ಈ ಹೆಣ್ಮಕ್ಳ ಪ್ರೋಗ್ರಾಮ್ ಅಲ್ಲಿ ಗಂಡ್ ಮಕ್ಳಿಗೆ ಏನ್ ಕೆಲಸ ಅಂತ ಗೊತ್ತಾಗ್ತಾ ಇಲ್ವಲ್ಲ? ನೋಡ್ಕೋ ಮುಂದೆ ನಿನ್ ಜೀವನದಲ್ಲೂ ಇಂಥ ಸಂದರ್ಭ ಬಂದಾಗ ಹೇಗೆ ಏನೇನ್ ಮಾಡ್ಕೋಬೇಕು ಅಂತ ಈಗ್ಲಿಂದನೇ ತಿಳ್ಕೋ. ಹಲೋ, ಎಕ್ಸ್ಕ್ಯೂಸ್ ಮೀ, ನನಗಿಂತ ಸೀನಿಯರ್ ತಾವಿರ್ಬೇಕಾದ್ರೆ ಮೊದ್ಲು ನಿಮ್ ಈ ತರ ಕಾರ್ಯಕ್ರಮ ಆಗೋದು, ಅಲ್ಲ ಸಾರಿ, ಕಾರ್ಯಕ್ರಮ ಆಗೋದು ಅದ್ ಸಾಧ್ಯನೇ ಇಲ್ಲ. ನನ್ ಮದ್ದಿನ ಪರಮ ಭಕ್ತ. ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಸಾಧ್ಯನೇ ಇಲ್ಲ. ಕಣ್ಣೀರು ತುಂಬಾ ಖುಷಿ ಆಗ್ತದೆ ಜಾನ್ಸಿ. ಸೀಮಂತ ಅನ್ನೋದು ಹೆಣ್ಣಿನ ಬದುಕಿನ ಶ್ರೀಮಂತ ಸಂಭ್ರಮ. ಅದು ನನ್ ಪಾಲಿಗಿಲ್ಲ ಅಂತ ಅನ್ಕೊಂಡಿದ್ದೆ. ನೀವೇ ಮುಂದೆ ನಿಂತು ನನ್ ಸೀಮಂತ ಮಾಡ್ತಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಜಾನ್ಸಿ. ಹೌದು ತಂಗಿ, ಇದಕ್ಕೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಅಣ್ಣ, ಥ್ಯಾಂಕ್ಸ್ ಯಾಕೆ ಹೇಳ್ತೀಯ? ಇದು ನಮ್ ಪಾಲಿಗೆ ಬಂದಿರೋ ಪುಣ್ಯ, ನಮ್ ಬೇಕಾಗಿರೋ ಕರ್ತವ್ಯ. ಏನ್ ಮಾಡೋದು? ಆರ್ತಿ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಪ್ರೋಗ್ರಾಮ್ ಬೇಡವಾ? ಏನ್ ಪ್ರೋಗ್ರಾಮ್? ಗಾಬರಿ ಆಗ್ಬೇಡ ಅಣ್ಣ, ಇನ್ನೊಂದ್ಸಲ ಪ್ರಪೋಸ್ ಮಾಡೋ ಅಗತ್ಯ ಇಲ್ಲ. ಮತ್ತೆ ಯಾವ ಪ್ರೋಗ್ರಾಮ್? ಫಂಕ್ಷನ್ ಲೋ ರಾಮಾಚಾರಿ,
ನಿನ್ನ ಡ್ಯಾನ್ಸ್ ಮಾಡಕ್ ಹೇಳ್ತಾ ಇದಾರೆ ಕಣೋ. ಏಯ್ ಡ್ಯಾನ್ಸ್ ಮಾಡಕ್ಕೆಲ್ಲ ಆಗಲ್ಲಪ್ಪ. ಅಣ್ಣ ನೀನೇನ್ ಟೆನ್ಷನ್ ಆಗ, ಈಗ ನಿನ್ ಸರ್ದಿ ಅಲ್ಲ ನಮ್ ಸರ್ದಿ. ಆಹಾ ಅಮ್ಮ ಜಾನಕಿ, ನೀನು ಕಾಡ್ತಾ ಇದ್ರೆ ಹಾಗೇ ನಿದ್ದೆ ಬಂದ್ಬಿಡುತ್ತೆ ಕಣೆ, ಅಷ್ಟು ಹಿತವಾಗಿದೆ. ಮತ್ತೆ ಯಾಕೋ ಗೊತ್ತಿಲ್ಲ, ಮನ್ಸ್ಗೊಂಥರ ಹಗುರ ಅನ್ನಿಸ್ತಿದೆ, ಏನೋ ಒಂಥರ ಸಂತೋಷ ಅನ್ನಿಸ್ತಾ ಇದೆ. ನಮ್ಗೆ ತೊಂದರೆಗಳೆಲ್ಲ ದೂರ ಆಗುತ್ತೆ ಅನ್ನಿಸ್ತಾ ಇದೆ, ನಮಗೂ ಒಳ್ಳೆ ದಿನಗಳು ಬರುತ್ತೆ ಅನ್ನಿಸ್ತಿದೆ. ಅದು ಹಾಗೆ ಕಣೆ, ಸಂಬಂಧಪಟ್ಟವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಅದು ನಿಜ ತಾನೆ? ಅತ್ತೆ, ಇವತ್ ನಮ್ ಕೃಷ್ಣ ಚಾರುನ ರುಕ್ಮಿಣಿ ಮನೆಗೆ ಕರ್ಕೊಂಡೋಗಿದ್ದಾನೆ. ಇವತ್ ರುಕ್ಕು ನಮ್ ಚಾರು ಇಷ್ಟ ಆಗಿರೋ ಅಡಿಗೆನೆಲ್ಲ ಮಾಡಿರ್ತಾಳೆ. ಏನೋ ಕಣೆ, ನಮ್ ಅಲ್ಲಿಗೆ ಹೋಗಿದ್ದು ತುಂಬಾ ಒಳ್ಳೇದಾಯ್ತು. ಯಾಕೆಂದ್ರೆ ಚಾರುಣ್ ಮನಸ್ಸಿನ ಬೇಸರನೂ ಕಳೆಯುತ್ತೆ, ರುಕ್ಕುಗೂ ಸಮಾಧಾನ ಸಿಗುತ್ತೆ. ಅವರಿಬ್ರು ಸಂತೋಷವಾಗಿದ್ರೆ ನಾವು ಸಂತೋಷವಾಗ್ತೀವಿ ಅಲ್ವೇನಮ್ಮ? ಸಂತೋಷವಾಗಿದ್ದಾರೆ ಅಂತ ಮಾತಾಡ್ತಿದ್ದೆ. ರುಕ್ಕು, ಏನ್ ಒಬ್ಳೆ ಬಂದಿದ್ಯಾ? ಚಾರು ಕೃಷ್ಣ ಎಲ್ಲಮ್ಮ? ಓಹೋ, ನಿಮ್ಗೇನು ಗೊತ್ತೇ ಇಲ್ಲ ಅಲ್ವಾ? ಅಲ್ಲ ಕಡೆ, ನಿಮ್ ಮನೆಗ್ ತಾನೇ ಅವ್ರು ಬಂದಿರೋದು. ನಮ್ ಮನೆಗೆ ಬಂದಿಲ್ಲ. ನಿಮ್ಮನೆ ಬರ್ತೀನಿ ಅಂತ ಸುಳ್ಳು ಹೇಳಿದ್ದಾರೆ. ನನ್ ಗಂಡ ಕೃಷ್ಣ, ನಿಮ್ ಸೊಸೆ ಚಾರು ನಮ್ ಮನೆಗ್ ಬಂದಿಲ್ಲ. ಎಲ್ಲ ಸುಳ್ಳು ಹೇಳೋರು ಅಲ್ಲ ಕಣೆ ಅವರು. ಹೌದು, ಯಾಕೆ ಯಾಕೆ ಈ ವ್ಯಂಗ್ಯ? ಇನ್ನೇನ್ ಹೇಳಿ, ನಿಮ್ಗೊಂದ್ ವಿಚಾರ ಗೊತ್ತಾ? ನನ್ ಗಂಡ ಕೃಷ್ಣ ನನ್ನನ್ನ ಬಿಟ್ಟು ಹೋಗಿದ್ದಾನೆ. ಏಯ್, ಏನೇ ಏನೇ ಅಪಶಕುನದ ಮಾತಾಡ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ, ನನ್ ಗಂಡ ಕೃಷ್ಣ ನನ್ನನ್ನ ಬಿಟ್ಟಾಯ್ತು. ಈಗ ಅವ್ನು ಓಡಾಡ್ತಿರೋದು ನಿಮ್ ಸೊಸೆ ಚಾರು ಜೊತೆಗೆ. ಏಯ್, ಏನೇ ಏನೇ ಮಾತಾಡ್ತಾ ಇದೀಯಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ನನ್ ಗಂಡ ಕೃಷ್ಣನ್ನ ನಿಮ್ ದೊಡ್ಡ ಸೊಸೆ ಚಾರು ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅದಕ್ಕೆ ಅವ್ರಿಬ್ರು ಇವಾಗ ಸುತ್ತಾಡೋದಕ್ಕೆ ಹೋಗಿದ್ದಾರೆ. ಏನೆಂದೆ? ಅಲ್ಲ ರೀ, ನಿಮ್ಗೇನಾಯ್ತು? ಒಳ್ಳೆ ಶುಭ ಕಾರ್ಯ ನಡೆದ ಜಾಗದಲ್ಲಿ ಕಣ್ಣೀರ್ ಹಾಕೊಂಡು ನಿಂತಿದ್ದೀರಾ? ಇದು ಕಣ್ಣೀರಲ್ಲ ಕಣ್ರಿ, ಸಂತೋಷಕ್ಕೆ ಬರ್ತಾ ಇರೋ ಆನಂದ ಬಾಷ್ಪ. ಆನಂದ ಬಾಷ್ಪನ? ಯಾಕೆ? ನಮ್ ಚಾರು ಹೊತ್ಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ತುಂಬಾ ಕನ್ಸು ಕಟ್ಕೊಂಡು ಆಸೆ ಇಟ್ಕೊಂಡಿದ್ರು. ಆದ್ರೆ ನಮ್ಮ ಮನೇಲಿ ನಡೆದ ಕೆಲವು ಕಹಿ ಘಟನೆ ಗೊಂದಲ ಸೀಮಂತ ನಡೆಸ್ಕೊಳ್ಳೋ ಭಾಗ್ಯನೇ ಸಿಕ್ಕಿರ್ಲಿಲ್ಲ. ಭಾಗ್ಯ ಇಲ್ಲ ಅಂತ ಯಾಕೆ ಅನ್ಕೊಳ್ತೀರಾ? ಇವಾಗ ನಡೀತಾ ಇದೆಯಲ್ಲ. ಅದಕ್ಕೆ ಈ ಖುಷಿ ಸಂತೋಷ, ಕೆಲವೊಂದ್ಸಲ ಸಂತೋಷದ ಬದಲಾಗಿ ಕಣ್ಣೀರಿನ ರೂಪದಲ್ಲಿ ಆನಂದ ಬಾಷ್ಪ ಬರುತ್ತೆ ಹೇಳಿದ್ದೆ. ಆದ್ರೆ ಇವತ್ ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ. ನಿಮ್ ಮಾತು ನಿಜ. ಕೆಲವೊಂದ್ಸಲ ಮನಸ್ಸು ತುಂಬಿ ಬಂದಾಗ ಮಾತಿಗಿಂತ ಭಾವನೆಗಳೇ ತುಂಬಾ ಮಾತಾಡುತ್ತೆ. ಸತ್ಯ. ಇವತ್ತು ಚಾರು ಹೊತ್ತಿಗೆ ಇಷ್ಟು ಖುಷಿಯಾಗಿದ್ದಾರೆ, ನಾನಿಷ್ಟು ಸಂತೋಷವಾಗಿದ್ದೀನಿ ಅನ್ನೋದ್ ಕಾರಣನೇ ನಿಮ್ ಫ್ರೆಂಡ್. ಸಾಧ್ಯನೇ ಇಲ್ಲ ಅನ್ಕೊಂಡಿದ್ ಸೀಮಂತನ ಮಾಡಿ ಬಸ್ರಿ ಬೈಕನ್ನ ಪೂರೈಸ್ಬಿಟ್ರು. ಅದಕ್ಕೆ ನಿಮ್ ಫ್ರೆಂಡ್ಸು ಮತ್ತು ಅವ್ರ ಹೆಂಡತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹಲೋ ಹಲೋ ಹಲೋ, ನೀವು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡ್ರೆ ಅದನ್ನ ಚಾರು ಮತ್ತೆ ರಾಮಾಚಾರಿ ಅವ್ರಿಗೆ ಹೇಳ್ಬೇಕು. ಏನ್ ಹೇಳ್ತಾ ಇದ್ದೀರಾ? ಇಲ್ಲಿ ತುಂಬು ಗರ್ಮಿಣಿ ಚಾರು ಅವ್ರಿಗೆ ನಮ್ ರಾಘು ಮತ್ತೆ ಜಾನ್ಸಿ ನಿಂತ್ಕೊಂಡು ಸೀಮಂತ ಮಾಡ್ತಿದಾರೆ ಅಂದ್ರೆ ಅದು ಕಾರಣನೇ ನಮ್ ಚಾರು ಮತ್ತೆ ರಾಮಾಚಾರಿ ಅವರು. ಚಾರು ಅವರು
ತಾವಿರೋ ಪರಿಸ್ಥಿತಿನ ಲೆಕ್ಕಿಸ್ದೆ ನಮ್ ಜಾನ್ಸಿನ ಸೈಕಲ್ ರೇಸಲ್ಲಿ ಗೆಲ್ಸಿ ನಮ್ ರಾಘು ಮನೆಗೆ ಬಂದು ಹಾಳಾಗ್ತಿದ್ ನಮ್ ಜಾನ್ಸಿ ಸಂಸಾರನ ಕಾಪಾಡಿ ಆಗ್ತಿದ್ದ ಅನಾಹುತನೆಲ್ಲ ತಡೆದ್ರು. ನೀವು ಹೇಳ್ತಾ ಇರೋದು ಕೇಳ್ತಾ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದ್ರಲ್ಲಿ ಆಶ್ಚರ್ಯ ಪಡೋದು ಏನಿದೆ ಹೇಳಿ? ಹಾಗೆ ನೋಡಿದ್ರೆ ಸರಿ ಮತ್ತೆ ಚಾರು ಅವ್ರ ಮುಂದೆ ಇದೇನೂ ಇಲ್ಲ. ಅವರು ಇವ್ರ ಮೇಲೆ ಹೊರಸಿರೋ ಋಣದ ಭಾರದಲ್ಲಿ ಒಂದು ಸಣ್ಣ ಭಾಗನ ಇಳಿಸ್ಕೊಳಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಒಳ್ಳೆಯವ್ರಿಗೆ ಯಾವ್ದಾದ್ರೂ ಒಂದು ಮಾರ್ಗದಲ್ಲಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಈ ಜೋಡಿಗಳೇ ಸಾಕ್ಷಿ ಅಲ್ವಾ? 100% ಸತ್ಯ. ಇವೆರಡು ಜೋಡಿಗಳ ಮಧ್ಯೆ ಒಂದು ಒಳ್ಳೆ ಸಂಬಂಧಕ್ಕೆ ಇವೆರಡು ಘಟನೆಗಳು ಆಗಿರ್ಲಿ ಅಂತ ಆಸೆ ಪಡೋದು ಅಷ್ಟೇ ನಮ್ ಕರ್ತವ್ಯ. ಹೌದು, ಆದಷ್ಟು ಬೇಗ ಕಂಟಕಗಳೆಲ್ಲ ದೂರ ಆಗಿ ಇವ್ರುಗಳು ಸಂಕಟದಿಂದ ಹೊರಗಡೆ ಬರ್ಲಿ ಅನ್ನೋದೇ ನನ್ನ ಆಸೆ. ಮುಂದೆ ಏನ್ ಮಾತಾಡ್ತಾ ಇದ್ಯಾ? ನಾನು ನನ್ನ ಮಕ್ಕಳಿಗೆ ಅಂತ ಸಂಸ್ಕಾರ ಕಲ್ಸಿಲ್ಲ. ಏನೋ ಗೊತ್ತಿಲ್ದೆ ಮಾತಾಡಿದ್ಯಾ ಅಂತ ಸುಮ್ನಾಗಿದ್ದೀನಿ. ಇಲ್ಲ ಅಂದ್ರೆ ಅಲ್ಲ ಕಣೆ, ಇಂಥ ಹೊತ್ನಲ್ಲಿ ಸೀತೆ ಆಗಿರೋ ಚಾರು ಬಗ್ಗೆ ಮಾತಾಡ್ತಾ ಇದೀಯ ನೀನು? ಏಯ್, ನಮ್ಮ ಕೃಷ್ಣ ಲಕ್ಷ್ಮಣ ಇದ್ದ ಹಾಗೆ ಕಣೆ. ಈ ತರ ಮಾತಾಡ್ತಾ ಇದೀಯಲ್ಲ ನೀನು, ನಿನಗೆ ನಾಚಿಕೆ ಆಗಲ್ವಾ? ಇಂಥ ಪರಿಸ್ಥಿತಿಲೂ ರಾಮಾಯಣ ಮಹಾಭಾರತ ಅಂತ ಹೇಳ್ಬೇಡಿ. ನನ್ ಗಂಡ ಲಕ್ಷ್ಮಣನೂ ಅಲ್ಲ, ನಿಮ್ ಸೊಸೆ ಚಾರು ಸೀತೆನೂ ಅಲ್ಲ. ಆ ಲಕ್ಷಣಗಳು ಅವ್ರಿಗೆ ಇಲ್ವೇ ಇಲ್ಲ. ರುಕು, ಹದ್ ಮೀರ್ ಮಾತಾಡ್ತಾ ಇದ್ಯಾ? ನಾನ್ ಮಾತಾಡ್ತಾ ಇಲ್ಲ ಅತ್ತೆ, ನಿಮ್ಗೆ ಸತ್ಯ ಅರ್ಥ ಆಗ್ತಿಲ್ಲ. ನನ್ ಕಣ್ಣಾರೆ ಕಂಡಿದ್ದನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿಲ್ಲ. ಬನ್ನಿ ನನ್ ಜೊತೆ. ಅಲ್ಲಿ ನಿಮ್ ಮಗ ಕೃಷ್ಣ ನಿಮ್ ಸೊಸೆ ಚಾರುಗೆ ಸೀಮಂತ ಮಾಡಿಸ್ತಿದ್ದಾನೆ. ಏನೇ ಮಾತಾಡ್ತಾ ಇದೀಯಾ? ನಿನ್ನ ಮಾತಿನ ಮೇಲೆ ಸ್ವಲ್ಪ ನಿಗಾ ಇದೆಯಾ? ನಾನ್ ಯಾವ ಭ್ರಮೆಲೂ ಮಾತಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಸತ್ಯ ಯಾವಾಗ್ಲೂ ಕಹಿಯಾಗೆ ಇರುತ್ತೆ. ವಿಷಯ ಕೇಳಿ ನಿಮ್ಗಳಿಗೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನು ನನ್ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದೀರಾ? ನನ್ಗೆ ಮೋಸದ ಮೇಲೆ ಮೋಸ ಮಾಡ್ತಿದ್ದಾನೆ ನಿಮ್ ಮಗ ಕೃಷ್ಣ. ಅಲ್ಲಿ ಅವಳಿಗೆ ಸೀಮಂತಿದ್ದಾನೆ. ನನ್ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಾಯಿ ಹುಳ ಬೀಳಿ ಅಲ್ವೇ? ನೀನ್ ಹೇಳಿದ್ದೆಲ್ಲ ನಂಬೋದಕ್ಕೆ ನಮ್ಮಿಬ್ರನ್ನೇನು ಮೂರ್ಖರು ಅಂತ ತಿಳ್ಕೊಂಡಿದ್ಯಾ ನೀನು? ನಂಬ್ಲೇಬೇಕು. ನಿಮ್ ಕಣ್ಣಾರೆ ನೋಡಿ. ಇಷ್ಟು ಹೇಳಿದ್ಮೇಲೂ ನಿಮ್ಗೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದ್ ಎಲ್ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ನನಗ್ ಗೊತ್ತು. ಬನ್ನಿ ತೋರಿಸ್ತೀನಿ. ಏನ್ ನೋಡ್ತಾ ಇದ್ದೀರಾ? ಕಣ್ಣಾರೆ ನೋಡೋರಂತೆ ಬನ್ನಿ, ಆಮೇಲೆ ಮಾತಾಡೋರಂತೆ. ನಡಿ ಹೋಗೋಣ. ತಂಗಿ ರಾಘವೇಂದ್ರ ಅವರೇ, ಈ ಸೀಮಂತ ಶಾಸ್ತ್ರನ ಇನ್ನೂ ಶ್ರೀಮಂತಗೊಳಿಸಿದ್ದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ಸ್. ಅಯ್ಯೋಯ್ಯೋ, ಒಂದ್ ನಿಮಿಷ ಪ್ರೋಗ್ರಾಮ್ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಇನ್ನೂ ಒಂದು ಪ್ರೋಗ್ರಾಮ? ಹೌದು ಅಣ್ಣ, ಇವ್ ಸುಮ್ನೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಮತ್ತೆ ಇಷ್ಟೊತ್ತು ನಮ್ ಡ್ಯಾನ್ಸ್ ಆಯ್ತು, ಈಗ ಪ್ರೋಗ್ರಾಮ್ ಸ್ಟಾರ್ಸ್ ಆಗಿರೋ ರಾಮಾಚಾರಿ ಮತ್ತೆ ಚಾರು ಡ್ಯಾನ್ಸ್ ಮಾಡ್ಬೇಕು. ಬಸ್ರಿ ಆಗಿರೋ ಹುಡ್ಗಿ ಡ್ಯಾನ್ಸ್ ಮಾಡೋದ್ ಹೇಗೆ? ಅಯ್ಯೋ, ಡ್ಯಾನ್ಸ್ ಮಾಡ್ಬೇಕಂದ್ರೆ ಡ್ಯಾನ್ಸೇ ಮಾಡ್ಬೇಕಂತ ಏನಿಲ್ಲ. ಒಂಚೂರ್ ಕೈಯೋ ಕಾಲೋ ತಲೆ ನೋಡ್ಸಿದ್ರೆ ಸಾಕು. ಈ ಡ್ಯಾನ್ಸ್ ಎಲ್ಲ ನಿಂದ ಆಗಲ್ಲಪ್ಪ. ಅದೆಲ್ಲ ನನಗ್ ಗೊತ್ತಿಲ್ಲ, ಡ್ಯಾನ್ಸ್ ಮಾಡ್ಲೇಬೇಕು. ಫ್ರೆಂಡ್ಸ್, ಈಗ ಇವ್ರಿಬ್ರು ಡ್ಯಾನ್ಸ್ ನಿಮ್ಗೆ ನೋಡ್ಬೇಡ್ವೋ? ಶಾಸ್ತ್ರಗಳು ಇನ್ನೂ ಬಾಕಿ ಇದೆಯಲ್ಲ. ಅಯ್ಯೋ, ಮಾಡಿದ್ರಾಯ್ತು ಬಿಡಿ, ಶಾಸ್ತ್ರಕ್ಕೆ ಯಾಕೆ ಯೋಚನೆ? ಶಾಸ್ತ್ರಿಗಳೇ ಇಲ್ಲಿದಾರಲ್ಲ, ಹಾಗಾಗಿ ಡ್ಯಾನ್ಸ್ ಮಾಡ್ಲೇಬೇಕು. ಮಾಡ್ಲೇಬೇಕು.